ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಆಡ್ಸೆನ್ಸ್ ಅಲ್ಲಿ ಏನಾದರೂ ನೀವು ಇಂಥ ಮಿಸ್ಟೇಕ್ ನ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಗೆ ಯಾವತ್ತೂ ಆಡ್ಸೆನ್ಸ್ ಪಿನ್ ಬರೋದೇ ಇಲ್ಲ. ಹುಷಾರಾಗಿರಿ. ಆಡ್ಸೆನ್ಸ್ ಪಿನ್ ಬರಲಿಲ್ಲ ಅಂತಂದ್ರೆ ಯೂಟ್ಯೂಬ್ ಇಂದ ದುಡ್ಡು ಕೂಡ ಬರಲ್ಲ ಅಲ್ವಾ. ಹಾಗಾಗಿ ಆಡ್ಸೆನ್ಸ್ ಇನ್ನೂ ತುಂಬಾ ಜನಕ್ಕೆ ಗೊತ್ತಿಲ್ಲ. ಆಡ್ಸೆನ್ಸ್ ಪಿನ್ ನಾವು ಆನ್ಲೈನ್ ಅಲ್ಲಿ ಮಾಡ್ಕೊಬೇಕಾ ಅಥವಾ ಪೋಸ್ಟ್ ಅಲ್ಲಿ ಮಾಡ್ಕೊಬೇಕಾ ಅಂತ ಅಂದ್ಬಿಟ್ಟು ಇನ್ನು ಕನ್ಫ್ಯೂಷನ್ ಅಲ್ಲೇ ಇದ್ದಾರೆ. ಯಾವ್ದು ಈಸಿ ಪ್ರೋಸೆಸ್ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ನಾನು ಇವತ್ತು ವಿಡಿಯೋನ ಮಾಡ್ತಾ ಇರೋದು. ವಿಡಿಯೋನ ಕೊನೆ ತನಕ ನೋಡಿ ಅರ್ಥ ಮಾಡ್ಕೊಳ್ಳಿ, ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಷಯನೇನೆ. ಆಡ್ಸೆನ್ಸೇ ಇಲ್ಲ ಅಂತಂದ್ರೆ, ಆಡ್ಸೆನ್ಸ್ ಪಿನ್ನೇ ಇಲ್ಲ ಅಂತಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ಏನ್ ಮಾಡಿ ಕೂಡ ವೇಸ್ಟ್ ಏನೇನೆ, ದುಡ್ಡೇ ಬರಲ್ಲ ನಿಮ್ಗೆ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಹಂಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ನೀವೇನಾದ್ರೂ ಇಂಥ ಮಿಸ್ಟೇಕ್ ನ ಮಾಡ್ತಿದ್ರೆ. ಮಾನಿಟೈಸೇಷನ್ ಮಾಡ್ಕೊಳ್ಳೋ ಟೈಮಲ್ಲೇ ಆಡ್ಸೆನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡ್ತೀವಿ, ಆಮೇಲೆ ಆಡ್ಸೆನ್ಸ್ ಪಿನ್ ಗೆ ಅಪ್ಲೈ ಮಾಡ್ತೀವಿ ಅಲ್ವಾ ನಾವು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅದ್ರಲ್ಲಿ ಎರಡು ಆಪ್ಷನ್ ನಮಗೆ ಡಿಫಾಲ್ಟ್ ಅಲ್ಲಿ ತೋರಿಸ್ಬಿಡುತ್ತೆ. ಒಂದು ಆನ್ಲೈನ್ ಅಲ್ಲಿ ಮಾಡ್ಕೊಳ್ಳೋದು, ಇನ್ನೊಂದು ಪೋಸ್ಟ್ ಅಲ್ಲಿ ಮಾಡ್ಕೊಳ್ಳೋದು. ತುಂಬಾ ಜನ ಇನ್ನೂ ಹಳೆ ಪ್ರೊಸೆಸ್ನೇ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಪೋಸ್ಟ್ ಬಂದಾಗ ಒಂದು ವಿಡಿಯೋ ಮಾಡಿ ಹೇಳ್ಕೊಬಹುದು, ನಮಗೂ ಕೂಡ ಏನೋ ಆಡ್ಸೆನ್ಸ್ ಇಂದ ಪಿನ್ ಬಂತು ಅನ್ನೋದನ್ನ ಹೇಳ್ಬೋದು ಅನ್ನೋ ಕಾರಣಕ್ಕೆ ಇನ್ನೂ ಹಳೆ ಪ್ರೊಸೆಸ್ನ ಯೂಸ್ ಮಾಡ್ತಾ ಇದ್ದಾರೆ. ನನ್ನನ್ನು ಕೇಳೋದಾದ್ರೆ ನಾನು ರೆಕಮೆಂಡ್ ಮಾಡೋದು ನಿಮ್ಗೆ ಆನ್ಲೈನ್ ಅಲ್ಲಿ ಮಾಡ್ಕೊಳ್ಳೋದು. ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಪೋಸ್ಟ್ ಅಲ್ಲಿ ಮಾಡ್ಕೊಂಡ್ರೆ ಏನೆಲ್ಲ ಪ್ರಾಬ್ಲಮ್ ಆಗತ್ತೆ ಅನ್ನೋದನ್ನ ಹೇಳ್ಬಿಡ್ತೀನಿ. ಪೋಸ್ಟಲ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫಸ್ಟ್ ನೀವು ಸರಿಯಾಗಿರೋ ಅಡ್ರೆಸ್ನ ಕೊಡಬೇಕಾಗತ್ತೆ. ಕೆಲವರು ಕನ್ಫ್ಯೂಸ್ ಮಾಡಿಕೊಂಡು ಆಧಾರ್ ಕಾರ್ಡ್ ಅಲ್ಲಿರೋ ಅಡ್ರೆಸ್ನ ಕೊಟ್ರೆ ಆಯ್ತು ಅಂತ ಅಂದ್ಬಿಟ್ಟು ಆಧಾರ್ ಕಾರ್ಡ್ ಅಲ್ಲಿರೋ ಅಡ್ರೆಸ್ನ ಹಾಕಿರ್ತಾರೆ. ಆದ್ರೆ ನೀವು ಆಧಾರ್ ಕಾರ್ಡ್ ಅಡ್ರೆಸ್ ಯಾವುದು ಅಂತ ಕೂಡ ನೋಡ್ಬೇಕು ಅಲ್ವಾ. ಕೆಲವೊಬ್ರದ್ದು ಆಧಾರ್ ಕಾರ್ಡ್ ಎಲ್ಲಾನು ಊರ್ದಾಗಿರುತ್ತೆ, ಅವರು ಇನ್ನೆಲ್ಲೋ ಇರ್ತಾರೆ. ಆಧಾರ್ ಕಾರ್ಡ್ ಅಡ್ರೆಸ್ಸೇ ಬೇರೆ ಆಗಿರುತ್ತೆ, ಅವ್ರು ಪ್ರೆಸೆಂಟ್ ಆಗಿರೋ ಅಡ್ರೆಸ್ಸೇ ಬೇರೆ ಆಗಿರುತ್ತೆ. ಹಂಗ್ ಮಾಡ್ಕೊಂಡಾಗ ಏನಾಗತ್ತೆ, ಈಗ ಆಧಾರ್ ಕಾರ್ಡ್ ನೀವೇನೋ ಆ ಅಡ್ರೆಸ್ನ ಹಾಕ್ಬಿಟ್ಟಿದ್ದೀರ, ಆಧಾರ್ ಕಾರ್ಡ್ ಅಲ್ಲಿರೋ ಅಡ್ರೆಸ್ನ, ಆದ್ರೆ ಪೋಸ್ಟ್ ಎಲ್ಲಿಗೆ ಹೋಗುತ್ತೆ, ಆ ಆಧಾರ್ ಕಾರ್ಡ್ ಅಡ್ರೆಸ್ಗೆ ಹೋಗುತ್ತೆ. ಅಲ್ಲಿ ಯಾರಾದ್ರೂ ರಿಸೀವ್ ಮಾಡ್ಕೊಳಕ್ ಇದ್ರೆ ಸರಿ ಪೋಸ್ಟ್ನ, ಇಲ್ಲ ಅಂತಂದ್ರೆ ಅದು ರಿಟರ್ನ್ ಹೋಗ್ಬಿಡುತ್ತೆ. ಒಂದ್ಸಲಿ ಬರುತ್ತೆ, ರಿಟರ್ನ್ ಹೋಗ್ಬಿಡುತ್ತೆ. ರಿಟರ್ನ್ ಏನಾದ್ರೂ ಹೋಯ್ತು ಅಂತಂದ್ರೆ ಮತ್ತೆ ಪೋಸ್ಟ್ ಬರಲ್ಲ. ಪೋಸ್ಟ್ ಬರ್ಲಿಲ್ಲ ಅಂತಾಗ ಮತ್ತೆ ನಾವು ರೀಸೆಂಟ್ ಕೊಡ್ಬೇಕಾಗತ್ತೆ. ಪಿನ್ಗೆ ರೀಸೆಂಟ್ ಕೊಡ್ಬೇಕು ಅಂತಂದ್ರೆ ಹಂಗೆ ಹಿಂದೆನೆ ಕೊಡೋದಲ್ಲ, 21 ದಿನ ಟೈಮ್ ಆದ್ಮೇಲೆ ನಾವು ಕೊಡ್ಬೇಕಾಗತ್ತೆ. ಈಗ ಫಸ್ಟೇ ನಾವು ಅಪ್ಲೈ ಮಾಡಿದಾಗ ಅದು ಪಿನ್ ಬರೋದಕ್ಕೆ 21ರಿಂದ 30 ದಿನ, 1 ತಿಂಗಳು ಟೈಮ್ ತಗೊಳುತ್ತೆ ನಮ್ಗೆ ಪೋಸ್ಟ್ ಬರಬೇಕು ಅಂತಂದ್ರೆ. ಆಗ್ಲೇ 1 ತಿಂಗಳು ನಾವು ಟೈಮ್ ಕಾದು ಫ್ರಸ್ಟ್ರೇಷನ್ ಅಲ್ಲಿ ತಲೆ ಕೆಟ್ಟೋಗಿರುತ್ತೆ, ಇನ್ನೂ ಬಂದಿಲ್ಲ ಅಂತ. ಅದ್ರ ಜೊತೆನಲ್ಲಿ ಈಗ ಬಂದಿರೋದು ವಾಪಸ್ ಹೋಗಿದೆ ಅಂತಂದ್ರೆ ಮತ್ತೆ ನಾವು ಅದನ್ನ ರೀಸೆಂಟ್ ಕೊಟ್ಟು ಮತ್ತೆ ಬರೋ ತನಕ ಕಾಯ್ಬೇಕು ಅಂತಂದ್ರೆ ಮತ್ತೆ ಇನ್ನೊಂದು ತಿಂಗಳಾಗತ್ತೆ. ಮತ್ತೆ ಏನಾದ್ರೂ ಅದೇ ತರ ಮಿಸ್ಟೇಕ್ ಆಯ್ತು, ಬರ್ಲಿಲ್ಲ ಅಂತಂದಾಗ ಇನ್ನೂ ಒಂದ್ಸಲಿ ಅಪ್ಲೈ ಮಾಡೋ ಆಪ್ಷನ್ ಇರುತ್ತೆ ನಮ್ಗೆ. ರೀಸೆಂಟ್ ಕೊಡೋದಕ್ಕೆ ಆಪ್ಷನ್ ಇರುತ್ತೆ, 3 ಸಲ ಇರುತ್ತೆ ನಮ್ಗೆ ಆ ತರ ಮಾಡೋದಕ್ಕೆ ಪೋಸ್ಟ್ ಅಲ್ಲಾದ್ರೆ. ಆವಾಗ್ಲೂ ಏನಾದ್ರೂ ಬರ್ದೇ ಹೋದ್ರೆ ಪ್ರಾಬ್ಲಮ್ ಆಗತ್ತೆ ಮತ್ತೆ. ಹಂಗಾಗಿ ನೀವು ಆ ತರ ಮಾಡ್ಕೊಳಕ್ ಹೋಗ್ಬೇಡಿ. ಯಾರಾದ್ರೂ ಮಾಡ್ತೀರಾ ಅನ್ನೋದಾದ್ರೆ ಮಾನಿಟೈಸೇಷನ್ಗೆ ಹತ್ರದಲ್ಲಿ ಇರೋರು, ನೀವು ಆಡ್ಸೆನ್ಸ್ ಮಾಡ್ಬೇಕು ಅಂತಿದ್ದೀರಾ ಅಂತಂದ್ರೆ, ಪಿನ್ಗೆ ಅಪ್ಲೈ ಮಾಡ್ಬೇಕು ಅಂತಿದ್ದೀರಾ ಅಂತಂದ್ರೆ ನೀವು ಆದಷ್ಟು ಆನ್ಲೈನ್ ಅಲ್ಲೇ ಮಾಡ್ಕೊಂಬೇಡಿ, ಪೋಸ್ಟ್ಗೆ ಹೋಗ್ಬೇಡಿ. ಒಂದು ವಿಡಿಯೋಗೋಸ್ಕರ ನೀವು ಪೋಸ್ಟ್ಗೆ ಹೋಗಿ ಈ ತರ ತಿಂಗಳ ಗಟ್ಲೆ ಕಾಯ್ಕೊಂಡು ಆ ಕೋಪಕ್ಕೆ ಹೆಂಗಾಗತ್ತೆ ಅಂತಂದ್ರೆ ಅದು ಬರ್ಲಿಲ್ಲ ಅಂತಂದಾಗ ನಿಜವಾಗ್ಲೂ ಒಂಥರ ತಲೆ ಕೆಟ್ಟು ಹೋಗುತ್ತೆ. ಪಿನ್ ಬರ್ಲಿಲ್ಲ ಅಂತಂದ್ರೆ, ಪಿನ್ನೇ ಬರ್ಲಿಲ್ಲ ಅಂತಂದ್ರೆ ನೀವು ಇನ್ನ ಟ್ಯಾಕ್ಸ್ ಇನ್ಫಾರ್ಮೇಶನ್ ಫಿಲ್ ಮಾಡೋಕ್ಕಾಗಲ್ಲ. ಟ್ಯಾಕ್ಸ್ ಇನ್ಫಾರ್ಮೇಶನ್ ಫಿಲ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಆಡ್ಸೆನ್ಸ್ ಪಿನ್ ಬೇಕು. ಅದು ಬಂದ್ರೇನೆ ನೀವು ಇದನ್ನ ಮಾಡೋಕ್ಕಾಗತ್ತೆ. ಇದನ್ನ ಮಾಡದೆ ಹೋದ್ರೆ ನಿಮ್ಗೆ ಯೂಟ್ಯೂಬ್ ಇಂದ ದುಡ್ಡು ಕೂಡ ಬರಲ್ಲ. ನೀವು ಅಲ್ಲಿ ತನಕ ಎಷ್ಟು ಅರ್ನ್ ಮಾಡಿದ್ರು ದುಡ್ಡು ಬರಲ್ಲ. ಅಕಸ್ಮಾತ್ ಏನಾದ್ರೂ ನೀವು ಆಡ್ಸೆನ್ಸ್ ಅಲ್ಲಿ ಅಡ್ರೆಸ್ ಅಲ್ಲಿ ಮಿಸ್ಟೇಕ್ ಆಗಿತ್ತು, ಅಡ್ರೆಸ್ ಮಿಸ್ಟೇಕ್ ಆಗಿ ಏನಾದ್ರೂ ನಿಮ್ಗೆ ಪಿನ್ ಬರ್ಲಿಲ್ಲ, ಅಥವಾ ನಿಮ್ ಹೆಸರಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿ ಅದರಿಂದ ಏನಾದ್ರೂ ಪಿನ್ ಬರ್ಲಿಲ್ಲ, ಈ ತರ ಏನಾದ್ರೂ ಮಾಡಿದಿರ ತಪ್ಪು ಅಂತಂದ್ರೆ ಅಷ್ಟೇ ಮುಗೀತು. ಅಲ್ಲಿಗೆ ನಿಮ್ಗೆ ಆಡ್ಸೆನ್ಸ್ ಹೋದಂಗೆನೆ, ಆ ಪಿನ್ನು ಹೋದಂಗೆನೆ, ಅದು ಯಾವತ್ತೂ ಬರಲ್ಲ ನಿಮ್ಗೆ. ಅಲ್ಲಿ ತನಕ ನೀವೇನಾದ್ರೂ ಡಾಲರ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಅದು ಕೂಡ ಹೋದಂಗೆನೆ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಎಕ್ಸ್ಪ್ಲೈನ್ ಮಾಡಿ. ಈ ತರ ಒಬ್ರು $40 ಮಾಡ್ಕೊಂಡಿದ್ರು, ಅವ್ರದ್ದೊಂದು ಚೂರು ಮಿಸ್ಟೇಕ್ ಆಗಿತ್ತು ಅಂದ್ರೆ ಹೆಸರಲ್ಲಿ ಏನೋ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಮಾಡಿ ಹಾಕಿದ್ರು ಇನ್ಶಲ್ನ ಅಂತ ಅಂದ್ಬಿಟ್ಟು ಅವ್ರದ್ದು ಆಡ್ಸೆನ್ಸ್ ಡಿಸೇಬಲ್ ಆಯ್ತು. ಆಮೇಲೆ ಅವ್ರದ್ದು ಏನೋ ದುಡ್ಡು ಎಲ್ಲ ಹೋಯ್ತು, ಅಷ್ಟು $40 ಹೋಯ್ತು. ಮತ್ತೆ ಇನ್ನೊಂದು ಆಡ್ಸೆನ್ಸ್ ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಆದ್ರೆ ಇನ್ನೊಂದು ಆಡ್ಸೆನ್ಸ್ ಇನ್ನು ಬೇರೆಯವ್ರ ಮೇಲೆ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಒಬ್ರಿಗೆ ಒಂದೇ ಆಡ್ಸೆನ್ಸ್ ಆಗಿರೋದ್ರಿಂದ ಮತ್ತೆ ಇನ್ನೊಂದು ನೀವು ಕ್ರಿಯೇಟ್ ಮಾಡಕ್ ಚಾನ್ಸೇ ಇಲ್ಲ. ಹಂಗೇನಾದ್ರೂ ಟ್ರೈ ಮಾಡಕ್ ಹೋಗ್ಬಿಟ್ಟಿರ, ಆಮೇಲೆ ಇನ್ನೊಂದು ಮಾಡ್ಬೋದು ಅಂತ ಅಂದ್ಬಿಟ್ಟು ಹಂಗ್ ಮಾಡಕ್ ಹೋಗ್ತೀರಾ ಅಂತಂದ್ರೆ ಕಂಪ್ಲೀಟ್ ಆಗಿ ಚಾನಲ್ಲೇ ಹೋಗುತ್ತೆ. ಹಂಗೆಲ್ಲ ಮಾಡಂಗಿಲ್ಲ, ಸ್ಪ್ಯಾಮ್ ಆಗ್ಬಿಡುತ್ತೆ ಅದು. ಓಕೆನಾ? ಹಾಗಾಗಿ ಹುಷಾರಾಗಿ ಮಾಡ್ಕೊಳ್ಳಿ. ಆಡ್ಸೆನ್ಸ್ ನ ಮಾಡ್ಕೊಳ್ಳೋರು ನೀವು ಚಾನಲ್ನ ಕ್ರಿಯೇಟ್ ಮಾಡಿ ಮಾನಿಟೈಸೇಷನ್ ಕ್ರೈಟೇರಿಯಾ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ಕಷ್ಟ ಪಡ್ತೀರೋ ಅದಕ್ಕಿಂತ ಜಾಸ್ತಿ ಕಷ್ಟ ನೀವು ಆಡ್ಸೆನ್ಸ್ ಅಲ್ಲಿ ಪಡ್ಬೇಕಾಗತ್ತೆ.
ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ಅದಕ್ಕೆ ಹುಷಾರಾಗಿ ಮಾಡ್ಕೊಳ್ಳಿ. ಆದಷ್ಟು ನೀವು ಪೋಸ್ಟ್ ಮಾಡಕ್ ಹೋಗ್ಬೇಡಿ. ತುಂಬಾ ಜನ ಅದೇ ಮಿಸ್ಟೇಕ್ ಮಾಡ್ತಿದ್ದೀರಾ, ಇವಾಗ್ಲೂ ಕೂಡ ಹಳೆ ಪ್ರೊಸೆಸ್ನೇ ಮಾಡ್ತಾ ಇದ್ದೀರಾ. ಯಾಕೆ ಅದೇ ಹೇಳ್ದಂಗೆ ಅದು ವಿಡಿಯೋ ಮಾಡ್ಕೊಬಹುದು ಅನ್ನೋ ಖುಷಿಗೆ ಅಷ್ಟೇನೆ. ಅದೊಂದು ವಿಡಿಯೋ ಮಾಡದೆ ಹೋದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಆದಷ್ಟು ನೀವು ಆನ್ಲೈನ್ ಅಲ್ಲೇ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಆನ್ಲೈನ್ ಅಲ್ಲಿ ಏನು ಮಿಸ್ಟೇಕ್ ಆಗಲ್ವಾ, ಅದರಿಂದ ನಮ್ಗೆ ಆಡ್ಸೆನ್ಸ್ಗೆ ಏನು ಪ್ರಾಬ್ಲಮ್ ಆಗಲ್ವಾ ಅಂತಂದ್ರೆ ಆನ್ಲೈನ್ ಅಲ್ಲಿ ಮಾಡ್ಕೊಂಡು ಹೋಗ್ಲೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಹುಷಾರಾಗಿ ಮಾಡ್ಬೇಕಾಗತ್ತೆ ಆನ್ಲೈನ್ ಅಲ್ಲಿ ಮಾಡಿದಾಗ. ನಾನು ಇದಕ್ಕೂ ಲಾಸ್ಟ್ ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದೀನಿ. ನೀವು ಆನ್ಲೈನ್ ಅಲ್ಲಿ ಏನಾದ್ರು ಮಾಡ್ತಿದ್ದೀರಾ ಅಂತಂದಾಗ ನಿಮ್ಗೆ ಅದರಲ್ಲಿ ಸಿಂಪಲ್ಲೇ ಬೇಗ ಆಗ್ಬಿಡುತ್ತೆ. ತುಂಬಾ ಕಷ್ಟಪಡೋ ಅವಶ್ಯಕತೆ ಇಲ್ಲ, ಬೇಗ ಆಗೋಗ್ಬಿಡುತ್ತೆ. ನಿಮ್ಗೆ ತಿಂಗಳಗಟ್ಲೆ ಪಿನ್ಗೋಸ್ಕರ ಕಾಯೋ ಅವಶ್ಯಕತೆನೂ ಇಲ್ಲ. ಫಾಸ್ಟ್ ಆಗಿ ನಿಮ್ಗೆ ಒಂದ್ 2 ದಿನದಲ್ಲಿ ಆಗೋಗ್ಬಿಡುತ್ತೆ ಇದೆಲ್ಲಾನು. ಆದ್ರೆ ಮಾಡೋ ಟೈಮಲ್ಲಿ ನೀವು ಅದೇನು ಫೇಸ್ ವೆರಿಫಿಕೇಶನ್ ID ವೆರಿಫಿಕೇಶನ್ ಕೇಳುತ್ತೆ ಅಲ್ಲ, ಅದೊಂದು ನೀವು ಹುಷಾರಾಗಿ ಮಾಡಿದೀರಾ ಅಂತಂದ್ರೆ ಇನ್ನೆಲ್ಲ ಓಕೆ ಕರೆಕ್ಟಾಗಿ ಆಗುತ್ತೆ. ನೀವು ಅದನ್ನೇ ಮಿಸ್ಟೇಕ್ ಏನಾದ್ರು ಮಾಡಿದೀರಾ ಅಂತಂದ್ರೆ ಮತ್ತೆ ನಿಮ್ಗೆ ಅದು ಪಿನ್ ಬರಲ್ಲ. ಓಕೆನಾ? ಅದು ಪಿನ್ ಬರಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲಿ ಅದು ಹೋಗುತ್ತೆ, ಮತ್ತೆ ನೀವು ಪೋಸ್ಟ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಅದೇ ಪ್ರೋಸೆಸ್ ಕಾಯ್ಬೇಕಾಗತ್ತೆ ಪೋಸ್ಟ್ ಬರೋ ತನಕ. ಈ ತರ ಆಗತ್ತೆ. ಇನ್ನು ಅದು ಮಾಡೋವಾಗ್ಲೇ ಏನು ಫೇಸ್ ವೆರಿಫಿಕೇಶನ್ ID ವೆರಿಫಿಕೇಶನ್ ಮಾಡೋವಾಗ ನಾನು ಮುಂಚೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದೀನಿ. ID-ನ ಕ್ಲಿಯರ್ ಆಗಿ ಇಟ್ಕೊಂಡು ಆ ID ಏನ್ ಫೋಟೋ ತಗೊಳ್ಳೋ ತನಕ ಕೈ ಅಲ್ಲಾಡಿಸ್ದಂಗೆ ಅದು ಕ್ಲೀನ್ ಆಗಿ ಫೋಟೋ ತೆಗಿಯೋವರೆಗೂ ಬಿಡಬೇಕು. ಫುಲ್ ಕಾರ್ನರ್ಗಳೆಲ್ಲ ನೀಟಾಗಿ ಕಾಣೋ ತರ ಅದು ID-ನ ಫೋಟೋ ತಗೊಳುತ್ತೆ. ಅಲ್ಲಿ ತನಕ ನೀವು ಆರಾಮಾಗಿ ಅದನ್ನ ಫೋಟೋ ತೆಗಿಯಕ್ ಬಿಡ್ಬೇಕಾಗತ್ತೆ. ಇನ್ನು ಫೇಸ್ ವೆರಿಫಿಕೇಶನ್ ಅಷ್ಟೇನೆ. ಫೇಸ್ ಅದು ಹೆಂಗೆ ಹೇಳತ್ತೆ ಹಂಗೆ ಟರ್ನ್ ಮಾಡಿ ತೋರಿಸ್ಬೇಕಾಗತ್ತೆ. ಇನ್ನು ಆದಷ್ಟು ನೀವು ಬೆಳಕಲ್ಲಿ ಇರೋವಾಗ್ಲೇ ಮಾಡಬೇಕು. ಅಂದ್ರೆ ಲೈಟ್ ಇರೋವಾಗ ಬೆಳಕಿನ ಟೈಮಲ್ಲಿ, ಬೆಳಗ್ಗೆ ಟೈಮಲ್ಲಿ, ಸಂಜೆ ನೈಟು ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ಹಂಗೆ ಮಾಡಿದಾಗ್ಲೂ ಕೂಡ ಡಿಸೇಬಲ್ ಆಗುತ್ತೆ. ಅಂದ್ರೆ ಡಿಮಾನಿಟೈಸೇ ಆಗ್ಬಿಡುತ್ತೆ ಕೆಲವೊಂದ್ಸರಿ. ಅದು ಪದೇ ಪದೇ ಏನಾದ್ರು ಅದು ರಿಜೆಕ್ಟ್ ಆದಾಗ ಮತ್ತೆ ಮತ್ತೆ ಏನಾದ್ರು ಮಾಡ್ತೀವಿ ನಾವು ಮೇಲಿಂದ ಮೇಲೆ ಅಂತಂದಾಗ ಡಿಮಾನಿಟೈಸ್ ಆಗ್ಬಿಡುತ್ತೆ ಚಾನಲ್. ಹಾಗಾಗಿ ಅವೆರಡನ್ನ ನೀವು ಕರೆಕ್ಟಾಗಿ ಮಾಡ್ಕೊಬೇಕಾಗತ್ತೆ. ಇನ್ನು ಪಿನ್ ಅಂತೂ ಅದರಲ್ಲಿ ಪಿನ್ ಬರೋದು ನಮಗೆ ಗೊತ್ತಾಗಲ್ಲ. ಪಿನ್ ನಂಬರ್ ಏನು ಅನ್ನೋದು ಕೂಡ ನಮಗೆ ಗೊತ್ತಾಗಲ್ಲ. ಅದು ಪಿನ್ ಆಟೋಮೆಟಿಕ್ ತಗೊಂಡ್ಬಿಡತ್ತೆ. ಅದಾದ್ಮೇಲೆ ನಮಗೆ ಟ್ಯಾಕ್ಸ್ ಇನ್ಫಾರ್ಮೇಶನ್ ಕೇಳೋದು. ಅದರಲ್ಲಿ ನಾನು ಹೇಳಿದ್ದೀನಿ ಆಲ್ರೆಡಿ, ಸ್ವಿಫ್ಟ್ ಕೋಡ್ ಬೇಕಿರುತ್ತೆ. ಅದನ್ನ ನಿಮ್ಮ ಪಾಸ್ಬುಕ್ ಅಲ್ಲೇ ಇರುತ್ತೆ. ಅದನ್ನ ಆಡ್ ಮಾಡಿ ಟ್ಯಾಕ್ಸ್ ಇನ್ಫಾರ್ಮೇಶನ್ ಫಿಲ್ ಮಾಡಿದ್ರಿ ಅಂತಂದ್ರೆ ನಿಮ್ದು ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ನೀವು $, ಕಂಪ್ಲೀಟ್ ಮಾಡಿದ್ದೀರಾ ಅಂತಂದ್ರೆ ನಿಮ್ಗೆ ಪೇಮೆಂಟ್ ಬರುತ್ತೆ. ಇದಿಷ್ಟು ಪ್ರೋಸೆಸ್ ಇರುತ್ತೆ. ನೀವು ಆನ್ಲೈನ್ ಅಲ್ಲೇ ಮಾಡ್ಕೊಳ್ಳೋದು ಒಳ್ಳೇದು. ನನ್ನನ್ನು ಕೇಳೋದಾದ್ರೆ ನಾನು ಆನ್ಲೈನ್ ಅಲ್ಲೇ ಹೇಳ್ತೀನಿ. ಯಾಕೆಂದ್ರೆ ನಾನು ಮಾಡ್ಕೊಂಡಿದ್ದು ಹಂಗೇನೆ. ನನಗೆ ಜಸ್ಟ್ 2 days ಅಲ್ಲಿ ಮುಗ್ದೋಯ್ತು. ನನಗೆ ಜಾಸ್ತಿ ಕೆಲಸನೇ ಇರಲಿಲ್ಲ. ಫಸ್ಟ್ ಪ್ರೋಸೆಸ್, ಸೆಕೆಂಡ್ ಎಲ್ಲ ಪ್ರೋಸೆಸ್ಸು ಬೇಗನೆ ಆಗೋಯ್ತು. ಅದು ಪಿನ್ ಆಗೋದು ಮಾತ್ರ ನನಗೆ 3 days ತಗೊಂತು. ಯಾಕೆ ಅಂತಂದ್ರೆ ಆ ಟೈಮಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇತ್ತು ಯೂಟ್ಯೂಬಲ್ಲಿ ಅಂತ ಅಂದ್ಬಿಟ್ಟು ಒಂದು 3 days ತಗೊಂಡು ನನಗೆ ಅದು ಏನು ನೆಕ್ಸ್ಟ್ ಟ್ಯಾಕ್ಸ್ ಇನ್ಫಾರ್ಮೇಶನ್ಗೆ ಮೇಲ್ ಬರುತ್ತೆ. ಓಕೆನಾ? ಇದಿಷ್ಟು ನನಗೆ ಈಸಿಯಾಗಿ ಆಗೋಯ್ತು. ನಾನಂತೂ ಇದರಲ್ಲಿ ಟೆನ್ಷನ್ನೇ ತಗೊಳಕ್ ಹೋಗ್ಲಿಲ್ಲ. ಆ 2 days ಕೂಡ ನನಗೆ ಟೆನ್ಷನ್. ಯಾಕೆ ಅಂದ್ರೆ ಅದು ಬರ್ಲಿಲ್ಲಲ್ಲ ನನಗೆ ಪಿನ್ ಮಾಡಿ, ಅದೆಲ್ಲ ಅಪ್ಲೈ ಆಗೋಗಿದೆ, ಇನ್ನೂ ಬರ್ತಾ ಇಲ್ಲ, ಮೇಲ್ ಬರ್ತಾ ಇಲ್ಲ ಅಂತ ಅಷ್ಟಕ್ಕೆ ನಾನು ಅಷ್ಟು ಟೆನ್ಷನ್ ತಗೊಂಡಿದ್ದೀನಿ. ಇನ್ನು ಈ ಪೋಸ್ಟ್ಗೆ ಏನಾದ್ರು ಮಾಡ್ಕೊಂಡ್ಬಿಟ್ಟು ನಾನು ತಿಂಗ್ಳುಗಟ್ಲೆ ಕಾಯ್ಬೇಕು ಅಂತಂದಿದ್ರೆ ಹುಚ್ಚಿನೇ ಆಗ್ಬಿಡ್ತಿದ್ನೇನೋ ಗೊತ್ತಿಲ್ಲ. ನಿಜವಾಗ್ಲೂ ಅದೊಂಥರ ಟೆನ್ಷನ್ ಆಗ್ತಾ ಇರುತ್ತೆ, ಅದು ಬರ್ಲಿಲ್ಲ ಅನ್ನೋದಕ್ಕೆ. ಅದಕ್ಕೆ ಹೇಳೋದು, ಆದಷ್ಟು ನೀವು ಆನ್ಲೈನಲ್ಲಿ ಮಾಡ್ಕೊಂಬಿಡಿ. ಅದು ನಿಮಗೆ ಅಪ್ಲೈ ಮಾಡೋ ಟೈಮಲ್ಲೇ 2 ಆಪ್ಷನ್ ಕೇಳುತ್ತೆ. ಕೆಲವ್ರು ಗಮನಿಸೋದೇ ಇಲ್ಲ, ಸೀದಾ ಪೋಸ್ಟ್ಗೆ ಹೋಗ್ಬಿಡ್ತಾರೆ. ಪೋಸ್ಟ್ ಅಂತ ಹೋಗ್ಲೇಬೇಡಿ. ಪಕ್ಕದಲ್ಲೇ ಇರುತ್ತೆ ಪರ್ಸನಾ ಅಂತ ಅಂದ್ಬಿಟ್ಟು, ಅದನ್ನ ತಗೊಳ್ಳಿ. ಅದು ಆನ್ಲೈನ್. ಪರ್ಸನಾ ಅನ್ನೋದು ಒಂದು ಥರ್ಡ್ ಪಾರ್ಟಿ, ಅದರಿಂದ ನಮಗೆ ಮಾಡ್ಕೊಡ್ತಾ ಇರೋದು ಈಸಿಯಾಗಿ. ಥರ್ಡ್ ಪಾರ್ಟಿ ಆನ್ಲೈನ್ ಅಪ್ಲಿಕೇಶನ್ ಅದು, ಅದರಿಂದ ಈಸಿಯಾಗಿ ನಮಗೆ ಯೂಟ್ಯೂಬ್ ಮಾಡ್ಕೊಡ್ತಾ ಇರೋದು. ಹಾಗಾಗಿ ಜಾಸ್ತಿ ನೀವು ರಿಸ್ಕ್ ತಗೊಂಡು ಏನೇನೋ ಮಾಡಿಬಿಟ್ಟು ಅದನ್ನ ಆಡ್ಸೆನ್ಸ್ನ ಡಿಸೇಬಲ್ ಮಾಡ್ಕೊಳ್ಳೋ ಥರ ಮಾಡ್ಕೊಳಕ್ ಹೋಗ್ಬೇಡಿ. ಹುಷಾರಾಗಿ ಮಾಡ್ಕೊಳ್ಳಿ. ಆಡ್ಸೆನ್ಸ್ ಮಾಡೋವಾಗ ಅದನ್ನ ನೀವು ಮಿಸ್ಟೇಕ್ ಮಾಡಿದಿರಂತೆ ಪರ್ಮನೆಂಟ್ ಆಗಿ ನಿಮಗೆ ಪಿನ್ನು ಇಲ್ಲ, ಯೂಟ್ಯೂಬಿಂದ ದುಡ್ಡು ಇಲ್ಲ, ಮತ್ತೆ ಇನ್ನೊಂದು ಆಡ್ಸೆನ್ಸ್ನ ಮಾಡ್ಕೊಂಡು ಅದೆಲ್ಲ ರಿಸ್ಕ್ ಕೆಲಸ. ಓಕೆನಾ? ಆದಷ್ಟು ಈ ಥರ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ವಿಷಯ. ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ಹೆಂಗೆ ಅನ್ನಿಸ್ತೋ ವಿಷಯ ಅಂತ ಅಂದ್ಬಿಟ್ಟು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.